ವೀಕ್ಷಕರೇ ನಮಸ್ಕಾರ. ಇತ್ತೀಚೆಗೆ ಅಡಿಕೆ ನಿಷೇಧದ ಗುಮ್ಮ ನಮ್ಮ ಅಡಿಕೆ ಬೆಳೆಗಾರರನ್ನ ಕಾಡ್ತಿರೋದು ಸುಳ್ಳಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಬಚಾವಾಗಬೇಕು, ಯಾವ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಈ ದಿನದ ವಿಡಿಯೋದಲ್ಲಿ ತೋರಿಸಲಾಗ್ತಾ ಇದೆ ಸ್ನೇಹಿತರೆ. ದಯಮಾಡಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ತಪ್ಪದೆ ಸಂಪೂರ್ಣವಾಗಿ ಕೇಳಿಸಿಕೊಂಡು ಅಡಿಕೆ ಗಂಡಾಂತರಕ್ಕೆ ಸಿಲುಕಿದಾಗ ಬಚಾವಾಗುವ ಕ್ರಮಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ನಮ್ಮ ಸಿರಿಮನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ದಯಮಾಡಿ ಕಾಮೆಂಟ್ ಮಾಡುವುದನ್ನು ಮರಿಬೇಡಿ. ದಯಮಾಡಿ ನಮ್ಮ ಚಾನಲನ್ನು ಪ್ರೇರೇಪಿಸಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ, ಈ ವಿಡಿಯೋ ನೋಡೋಣ. ನಮ್ಮ ತಾಲೂಕಲ್ಲಿ ಶಿವನಪ್ಪ ಬಾಳಿಕ ಶಿವನಪ್ಪ ಅಂತೇಳಿ ಸುಮಾರು 40 ವರ್ಷದಿಂದ ಅವರು ಉಳುಮೆ ಮಾಡೋದು ಬಿಟ್ಬಿಟ್ಟಿದ್ವಿ. ನಾವು 80ನೇ ಇಸ್ವಿಯಿಂದ ಉಳುಮೆ ಮಾಡೋದು. ಅವ್ರು ನಮಗೆ ಮಾದರಿ ಆಯಿತು. ಆದರೂ ನಮ್ಗೆ ಅದ್ರ ಮೇಲೆ ಅನುಮಾನ, ಹೆಂಗೆ ಯಾವ ಥರ ಇವರೇನೋ ದುಡ್ಡೈತೆ, ಯಾವುದೋ ಬೇರೆ ಮೂಲದ ದುಡ್ಡು ಬತ್ತೈತೆ, ಉಳುಮೆ ಮಾಡೋದು ಬಿಟ್ಟವ್ರೆ. ನಾವು ಮಾಡಿದ್ರೆ ಎಲ್ಲ ಸುಳಿ ಸಣ್ಣಾಗ್ತವೆ, ಬಿದ್ದೋಗ್ತವೆ, ಫಸಲು ಬರಲ್ಲ ಅನ್ನೋ ಒಂದು ಭ್ರಾಂತಿ ಇತ್ತು. ಏನು ಮಾಡೋದು, ಇದಕ್ಕೆ ಎಲ್ಲಿ ನಾವು ಪರಿಹಾರ ಅವ್ರ ತೋಟಕ್ಕೆ ಹೋಗಿ ಚೆನ್ನಾಗಿರ್ತಾವೆ, ನಮ್ಮ ತೋಟದಲ್ಲಿ ನಾವು ಹೆಂಗೆ ಅದನ್ನು ಕಂಡ್ಕೊಳ್ಳೋದು ಅನ್ನೋದು ನಮಗೆ ಒಂದು ಪ್ರಶ್ನೆ ಆಯಿತು. ನಮ್ಮದು ಎಲೆ ವಿಳೆದೆಲೆ ಎಂಬು ಇತ್ತು. ಅದರಲ್ಲಿ ಅಡಿಕೆ ಮಧ್ಯದಲ್ಲಿ ಒಂದು ತೆಂಗು ಇತ್ತು, ಮಿಕ್ಕಿದ್ರಲ್ಲೆಲ್ಲ ಅಡಿಕೆ ಇತ್ತು. ಅದು ಯಾವುದೇ ಉಳುಮೆ ಮಾಡ್ತಿಲ್ಲ, ಏನಿಲ್ಲ, ಸುಮ್ಮನೆ ಬರೀ ಗೊಬ್ಬರ ಹಾಕೋರು, ವಿಳೆದೆಲೆ ಕುಯ್ಕೊಳ್ಳೋರು. ನಮಗೆ ಅದು ಪ್ರೇರಣೆ ಆಯಿತು. ಇಲ್ಲಿ ಇಷ್ಟೆಲ್ಲ ಕೆಳಗಡೆ ನೀವು ಗೈಮೆ ಮಾಡೋಕ್ಕೆ ಹೋದರೆ, ನಾನೇ ಸಮೇತ ಟ್ಯಾಂಕ್ ತಗೊಂಡು ಹೋದರೆ ಸುಮ್ಮನೆ ಮೇಲೆ ಹೊಡ್ಕೊಂಡ್ಬರ್ತೀನಿ, ಬರೀ ಹುಲ್ಲು ಹೋಗಂಗೆ ಹೊಡಿತೀನಿ ಬೇಸಾಯ ಅಂತ ಹೋದರೆ, ಪಕ್ಕಕ್ಕೆ ಹೋದ್ರೆ ಮರದ ಬಡ್ಡಿ ಹೋದ್ರೆ ಆ ಮರದ ಬಡ್ಡಿ ಇನ್ನೊಂಚೂರು ಹೋಗಿಲ್ಲ, ಅದೊಂಚೂರು ಕೀಳೋದಕ್ಕೆ ಬಡ್ಡಿಗಾನ ಹೊಡಿತೀವಿ. ಹುಲ್ಲು ಜೊತೆಗೆ ಮರದ ಕಿತ್ತಾಕಿ ಬರ್ತೀವಿ. ಅದೊಂಚೂರು ಕಸ ಐತಲ್ಲ, ಅದೊಂಚೂರು ಚೆಕ್ ಮಾಡೋಣ. ಯಾಕೆ ನೇಗಲು ಜಾಸ್ತಿ ಮುಳುಗ್ತಾ ಇಲ್ಲ, ಸ್ವಲ್ಪ ಇನ್ನೂ ಆಳ ಹೋಗ್ತಾ ಇಲ್ಲ, ಉಕ್ಕೆ ಹಿಂಗೆ ಬರ್ತಾ ಇಲ್ಲ, ಭೂಮಿ ಅಳ್ತಾ ಇಲ್ಲ ಅಂತ ಇನ್ನೊಂದು ಸ್ವಲ್ಪ ನೇಗಲು ಕೆಳ ಬಿಟ್ಟು ಹೊಡೆಯೋಣ, ಇನ್ನೊಂದು 2ನೇ ಸಾಲ ಹೊಡೆಯೋಣ, 3 ಸಾಲ ಹೊಡೆಯೋಣ ಒಂದು ಭ್ರಾಂತು. ನಾವು ಟ್ಯಾಕ್ಟ್ರಿ ಮೇಲೆ ಕುತ್ಕೊಂಡ್ರು ಅಥವಾ ನಾವು ನೇಗಲು ಇಟ್ಕೊಂಡ್ರು ಅದು ಬಂದ್ಬಿಡುತ್ತೆ. ಹಂಗಾಗಿ ಉಳುಮೆ ಮಾಡೋದು ಬೇಡ ಅನ್ನೋದೊಂದು ಕಾನ್ಸೆಪ್ಟ್ ಬಂದ್ಕೊಂಡು. ಜೊತೆ ನಮ್ಮದು ಅಣಬೆ ರೋಗ ಜಾಸ್ತಿ ಇತ್ತು, ನಮ್ಮ ತೋಟ ಜಾಸ್ತಿ ವಿಪರೀತವಾದ ಅಣಬೆ ರೋಗ. ಅದನ್ನು ನಿಯಂತ್ರಣಕ್ಕೆ ನಾವು ಹಲವಾರು ವಿಜ್ಞಾನಿಗಳನ್ನ ಸಂಪರ್ಕಿಸಿದಾಗ ನಿನಗೆ ಉಳುಮೆ ಮಾಡೋದ್ರಿಂದ ಬರ್ತದೆ, ಜೊತೆಗೆ ನೀರಿನ ಸಂಪರ್ಕದಿಂದ ಬರುತ್ತೆ ಅನ್ನೋದೊಂದು 3-4 ವಿಷಯಗಳು ನಮಗೆ ಉಳುಮೆ ಮಾಡೋದು ಬಿಡೋದಕ್ಕೆ ನಮಗೆ ಕಾರಣ ಆಯಿತು. ಮೊದಲಾಗ ಯಾವಾಗ ನನ್ನದೇ ತೋಟದಲ್ಲಿ ಪ್ರೇರಣೆ ಸಿಗ್ತಲ್ಲ, ಮಾಡ್ಬೋದು, ನಾವು ಜೀರೋ ಕಲ್ಟಿವೇಷನ್ ಮಾಡ್ಬೋದು ಅನ್ನೋ ಉದ್ದೇಶ, ಅವತ್ತಿಂದ ನಾನು ಗೇಮೆ ಮಾಡೋದು ಬಿಟ್ಟೆ. ಈಗ 2003ನೇ ಇಸ್ವಿ, ಇದಕ್ಕೆ 23 ವರ್ಷ ಆಯಿತು ನಾನು ಜಮೀನು ಉಳುಮೆ ಮಾಡಿ. ತೆಂಗು ಇದೆ, ಅಡಿಕೆ ಇದೆ, ಬಾಳೆ ಇದೆ. ಅಂದರೆ ಯಾವುದೇ ಗೊಬ್ಬರ ರೀತಿ ಕೊಡೋದು ಕೂಡ ಬೇರೆ ಹೇಳ್ತೀನಿ, ಅದು ಗೊಬ್ಬರ ಯಾವ ಥರ ಕೊಡ್ತೀನಿ ಅಂತೇಳಿ. ನಾನು ಘನ ರೂಪದ ಗೊಬ್ಬರ, ದ್ರವ ರೂಪದ ಗೊಬ್ಬರ ನಾವು ಯಾವುದೇ ಕೆಮಿಕಲ್ಸ್, ಫುಲ್ಲಿ ಆರ್ಗ್ಯಾನಿಕ್. ನಮ್ಮ ಬಾಳೆಯಲ್ಲಿ ಎಷ್ಟು ಬರ್ತಿದ್ರೆ, ಪುಟ್ಬಾಳೆ 30 kg ವರೆಗೂ ನಾನು ಒಂದು ಬಾಳೆಗೊನೆ ತೆಗೆದಿದ್ದೀನಿ. ಆವ್ರೇಜ್ 20 kg ಬರೋದು ನಮ್ಮ ತೋಟದಲ್ಲಿ. ಆವ್ರೇಜ್ ಎಲ್ಲ ನಾನು ಇಲ್ಲೇ ತಿಪ್ಪು ಇವರು ಮಂಡಿಗೆ ಆಗ್ತಾ ಇದ್ದೆ, ಬಸವೇಶ್ವರ ಮಂಡಿಯವರಿಗೆ 18ರಿಂದ 20 kg ಆವ್ರೇಜ್. ಅದು ಕನಿಷ್ಠ 25 kg ಬರ್ತಿದ್ದೆ. ಅವನು ನಮ್ಮ ಬಾಳೆಕಾಯಿ ತಗೊಳಕ್ಕೆ ಯೋಚನೆ ಮಾಡೋಣ, ಹಣ ದಿಂಡೆ ದಪ್ಪ ಇರುತ್ತೆ, ನಿಮ್ಮದು ಬಾಳೆಹಣ್ಣು ದಪ್ಪ ಯಾರು ತಗೊಳ್ಳಲ್ಲ. ಬರೀ ನೀನು ಒಂದು 20 kg ಬಾಳೆ ಕೊಂಡ್ರೆ ಅಂತಾದ್ರೆ ಬರೀ ದಿಂಡೆ ಇರುತ್ತೆ, 6 kg 7 kg ನಿನ್ನ ಗ್ಲಾಸ್ ಗಣಪ ನೀನು ಮಾರೋದು. ಅಷ್ಟು ತೂಕ ಬರ್ತಿತ್ತು, ಅಷ್ಟು ಗಾತ್ರ ಬರ್ತಾ ಇತ್ತು. ನಾವೆಲ್ಲ ಜೀವಾಮೃತವಾಗಿ ಮತ್ತು ಘನ ಬೆಳೆ ಗೊಬ್ಬರ ಹಾಕ್ತಾ ಇದ್ರಿಂದ ಆ ಥರ ಬರ್ತಾ ಇತ್ತು. ಹಂಗಾಗಿ ನಾನು ಜೀರೋ ಕಲ್ಟಿವೇಷನ್ ಅವತ್ತು ಮಾಡಿಸ್ಬಿಡ್ಕೊಂಡೆ. ಮುಚ್ಚಿಗೆ ಜೀರೋ ಕಲ್ಟಿವೇಷನ್ಗೆ ಮುಖ್ಯವಾಗಿ ಬೇಕಿರೋದು ಬೆಳಕು ಮತ್ತು ಬಿಸಿಲಿನ ಅದನ್ನು ಕಂಟ್ರೋಲ್ ಮಾಡಬೇಕು. ಓಪನ್ ಸ್ಪೇಸಲ್ಲಿ ಅಥವಾ ಬಯಲಲ್ಲಿ ಎಲ್ಲೋ ಮಾಡ್ತೀನಿ ಅಂದರೆ ಅದು ಯಾವ ಕಾರಣಕ್ಕೂ ಜೀರೋ ಕಲ್ಟಿವೇಷನ್ ಸಕ್ಸಸ್ ಆಗಲ್ಲ. ಜೊತೆಗೆ ತೆಂಗಿನ ತೋಟದಲ್ಲಿ ಜೀರೋ ಕಲ್ಟಿವೇಷನ್ ಸಕ್ಸಸ್ ಆಗಲ್ಲ. ಯಾಕಾಗಲ್ಲ ಅಂದರೆ, ಮಾಡ್ಬೋದು, ಅದರದ್ದೇ ಆದಂಥ ಮುಚ್ಚಿಗೆಯನ್ನು ಮಾಡಿದ್ರೆ ಮಾತ್ರ. ಸುಮ್ಮನೆ ಎಲ್ಲೋ ಮರದ ಬಡ್ಡೆ ಮಾತ್ರ 4 ಗರಿ ಹಾಕಿಬಿಟ್ಟು ನಾನು ಜೀರೋ ಕಲ್ಟಿವೇಷನ್ ಮಾಡಿದ್ದೀನಿ ಅಂತ ಹೋದರೆ ಆ ತೆಂಗಿನ ಮರ ಫೇಲ್ ಆಗ್ತಾ ಹೋಗುತ್ತೆ, ಬೆಳೆ ಅದು ನಷ್ಟ ಆಗ್ತಾ ಹೋಗುತ್ತೆ. ಇಡೀ ನಾವು ಆ ಭೂಮಿನೇ ಮುಚ್ಚಬೇಕು. ಅಂದರೆ ಹಸಿರಲ್ಲೇ 2 ರೀತಿ ಮುಚ್ಚಬೋದು. ಅದರದ್ದೇ ಆದಂಥ ಬಿದ್ದಿರ್ತಕ್ಕಂಥ ತ್ಯಾಜ್ಯನ ಮುಚ್ಚಬೋದು, ಅಥವಾ ಬೇರೆ ಹಸಿರೆಲೆ ಗೊಬ್ಬರಗಳನ್ನ ಏನು ಬೇಕಾದ್ರೂ ಹಾಕ್ಬೋದು. ಈಗ ಗೆಣಸು ಬರ್ತಾ ಇದೆ, ನನ್ನ ತೋಟದಲ್ಲಿ ಹೈಬ್ರಿಡ್ ಒಂದೆಲ್ಗ ಅಂತ ಇದೆ, ಹೈಬ್ರಿಡ್ ಒಂದೆಲ್ಗ ಅದನ್ನು ಹಾಕೊಂಡಿದ್ದೀನಿ. ಅದ್ರ ಪ್ರಕಾರ ಅದು ವರ್ಷ ಪೂರ್ತಿ ಹಸಿರುತ್ತೆ. ಈ ಒಂದ್ಸತಿ ನಾವು ಕಟ್ ಮಾಡಿಬಿಟ್ರೆ ಸುಮಾರು ಒಂದು 20 ದಿವಸಕ್ಕೆ ಮತ್ತೆ ಮುಚ್ಕೊಂಡ್ಬಿಡುತ್ತೆ. ಅದು ಅಷ್ಟು ಬೇಗ ಬೆಳವಣಿಗೆ ಆಗುತ್ತೆ. ಅದು ಒಂದೆಲ್ಗ ಅಲ್ಲ, ಹೈಬ್ರಿಡ್ ಒಂದೆಲ್ಗ. ಅಂದರೆ ಹೈಬ್ರಿಡ್ ಥರ ಅದು ಇದೆ, ಗಾತ್ರ ದಪ್ಪ ಇದೆ, ಸಾಮಾನ್ಯ ಗಮನಿಸಿರ್ಬೋದು. ಆ ಥರ ತೋಟದಲ್ಲಿ ಹಾಕೊಂಡಿದ್ದೀನಿ. ಅದನ್ನ ಹಾಕೊಂಡು ಕೂಡ ಮುಚ್ಚಿಗೆ ಮಾಡ್ಕೊಂಡು. ಅಂದರೆ ಈಗ ಏನು ಜೀರೋ ಕಲ್ಟಿವೇಷನ್ ಅಂದರೆ ಮುಖ್ಯವಾಗಿ ಅದು ಮುಚ್ಚಿಗೆ ಆಗಬೇಕು. ಮುಚ್ಚಿಗೆ ಆಗದೆ ಇದ್ದರೆ ಅದು ಜೀರೋ ಕಲ್ಟಿವೇಷನ್ ಅಲ್ವೇ ಅಲ್ಲ. ಗೇಮೆ ಮಾಡಿದ್ರೆ ನೀನು ಏನಾದರೂ ಬೀಟೆ ಬಂತು ಅಂದರೆ ಆ ಜಮೀನಲ್ಲಿ ಫಸಲು ಕಟ್ಟಲ್ಲ. ಯಾಕೆ ಬೀಟೆ ಬಂದಾಗ ಮರ ಬೇರೆಲ್ಲ ಮರ ಶಿಂಕ್ ಆದಾಗ ಬೇರೆ ಕೂಡ ಗಾಳಿ ಆಡೋದಲ್ಲ, ಬೀಟೆ ಬತ್ತಿನಾಗೆ ಬೇರೆ ಹಿಂಗೆ ಗಟ್ಟಿ ಇಟ್ಕೊಂಡಿರುತ್ತಲ್ಲ, ಹಿಂಗೆ ಕೀಳ್ದಂಗೆ ಬೇರೆ ಹರ್ಕೊಂಡ್ಬಿಡುತ್ತೆ. ಹರ್ಕೊಂಡ್ರೆ ಮರಕ್ಕೆ ಅದು ಶಕ್ತಿ, ಬೇರೆ ರಸಸಾರ ಆಗಲಿ ಏನಾಗಲಿ ಗೊಬ್ಬರ ತಗೊಂಡೋಗೋದಕ್ಕೆ ಅದು ತೊಂದರೆ ಆದಾಗ ಅಂದರೆ ನಾವು ಅದನ್ನು ಬೇರೆ ಕಟ್ ಮಾಡ್ದಂಗೆ ಆಯಿತು. ಬೀಟೆ ಬಂತು ಅಂದರೆ ಬೇರೆ ಕಟ್ ಮಾಡ್ದಂಗೆ ಆಯಿತು, ಅದನ್ನು ಹಿಂಸೆ ಕೊಟ್ಟಂಗೆ ಆಯಿತು. ಹಂಗಾಗಿ ಯಾವುದೇ ಜೀರೋ ಕಲ್ಟಿವೇಷನ್ ಮಾಡ್ತೀವಿ ಅಂದ್ರೂ ಕೂಡ ಬೀಟೆ ಬರ್ದಂಗೆ ಜಮೀನನ್ನು ನೋಡ್ಕೋಬೇಕು. ಮುಖ್ಯವಾಗಿ ಗರಿ ಮುಚ್ಚಿಗೆ ಹಾಕಬೇಕು ಅಥವಾ ಹಸಿರು ಗೊಬ್ಬರ ಹಾಕೊಂಡು ಮಾಡಿದರೆ ಅದು ಸುಧಾರಣೆ ಆಗುತ್ತೆ. ಅಂದರೆ ನಮ್ಮಲ್ಲಿ ಬಾಳೆ ಈ ಥರ ನೋಡಿ, ಪೂರ್ತಿ ಮುಚ್ಚಿಯಾಗಿದೆ. ಇದರಲ್ಲಿ ಬೇಕಾದ್ರೆ ಜೀರೋ ಕಲ್ಟಿವೇಷನ್ ಮಾಡ್ಬೋದು. ಇವರು ಗೇಮೆ ಮಾಡಿದ್ದಾರೆ, ಅವರ ಅನುಭವ ಅದು.
ಪೂರ್ತಿ ಮುಚ್ಚಿಗೆ ಅಂದರೆ ಹುಲ್ಲನ್ನು ಯಾವಾಗಲೂ ಮುಚ್ಚಿಗೆ ಇರಬೇಕು. ಹುಲ್ಲು ಎಷ್ಟಂದರೆ ನಾವು ಇನ್ನೂ ಸ್ವಲ್ಪ ಕುಡಿ ಹೊಡ್ತಿದ್ದಂಗೆ ಗೇಮೆ ಮಾಡೋದಾಗಲಿ ಮಿಷಿನ್ ಹೊಡೆದಾಗಲಿ ಮಾಡಬಾರ್ದು. ನನ್ನ ಸಾಮಾನ್ಯ ಕಾಯಿ ಹೂವು ಆಗಿ ಕಾಯಿ ಬರೋ ಸ್ಟೇಜವರೆಗೂ ನಾನು ಕಾಯ್ತೀನಿ. ಸುಮಾರು ಒಂದು ವರ್ಷದಾಗ ನಾನು 2 ಸತಿ ವಿಡಿಟ್ ಮಾಡ್ಕೋಬೋದು. ಅಂದರೆ ನನಗೆ ಬೇಕಾದ ಏನಕ್ಕೆ ಅಡಿಕೆ ಕಟಾವು ಮಾಡುವಾಗ ಅಥವಾ ಮುಂಗಾರು ಈಗ ಮಾಡಿದ್ದೀನಿ. ಈಗ ಅಂದರೆ ಸ್ವಲ್ಪ ನೀರಾವರಿ ನೋಡ್ಬೇಕು, ಬೇಸಿಗೆ ಟೈಮ್ ಅಲ್ವಾ, ಫಸ್ಟ್ ಟೈಮ್ ಒಂದು ಸ್ವಲ್ಪ ನೀರಾವರಿ ನೋಡ್ಬೇಕು. ಸ್ವಲ್ಪ ಹುಲ್ಲು ಜಾಸ್ತಿ ಡ್ರಿಪ್ ಆದರೆ ಆ ಸಮಸ್ಯೆ ಇರುತ್ತೆ. ಸ್ಪ್ರಿಂಕ್ಲರ್ ಆದ್ರೆ ತೊಂದರೆ ಇಲ್ಲ, ಆರಾಮಾಗಿ ಹೆಂಗೆ ನಡೀತೈತೆ. ನಮ್ಮದು ಸ್ವಲ್ಪ ಸ್ಪ್ರಿಂಕ್ಲರ್ ಇದೆ, ಅರ್ಧ ಡ್ರಿಪ್ ಇದೆಯಲ್ಲ, ಡ್ರಿಪ್ ಇರೋದ್ರಿಂದ ಅದು ನೀರಾವರಿ ಸುಧಾರಣೆಗಾಗಿ ಈ ಸತಿ ಕಳೆ ಹೊಡ್ಕೊಂಡ್ರೆ ಸುಮಾರು ಒಂದೂವರೆ ತಿಂಗಳು ನೆಕ್ಸ್ಟ್ ಸಂಕ್ರಾಂತಿ ಶಿವರಾತ್ರಿ ಹೊತ್ತಿಗೆ ಮತ್ತೆ ತಿರ್ಗಿ ಮುಚ್ಕೊಂಡ್ಬಿಡ್ತೇನೆ ಮುಂದೆ ಹುಲ್ಲು. ಅಂದರೆ ನಾನು ಇದನ್ನು ಗೇಮ್ ಮಾಡಿರೋವಲ್ಲ, ಹಂಗಾಗಿ ಬೇಗ ನಮ್ಮದು ಹುಲ್ಲು ಮುಚ್ಚಿಗೆ ಆಗುತ್ತೆ. ಆ ಒಂದು ಉದ್ದೇಶಕ್ಕಾಗಿ ನಾನು 2 ಸತಿ ಮಾತ್ರ ನಾನು ಮುಂಗಾರು ಹಿಂಗಾರಲ್ಲಿ ಮಾಡ್ಕೊತೀನಿ. ಜೊತೆಗೆ ಗೊಬ್ಬರ ಎಷ್ಟಾದರೆ ನೀವು ನೋಡಿರ್ಬೋದು, ವೀಡ್ ಕಟ್ರ್ ಸುಮಾರು ಎತ್ತರ ಚಿಕ್ಕ ಇದ್ರೆ ಗೊಬ್ಬರ ಅಲ್ಲೇ ಬೀಳುತ್ತೆ. ವೀಡ್ ಕಟ್ರ್ ಹೊಡೆದ್ರೆ ತುಂಬ ಹಾಸ್ದಂಗಿರುತ್ತೆ, ಒಂಥರ ಹಾಸ್ದಂಗೆ ಇಡೀ ಭೂಮಿ ತುಂಬ ಕಸ ಬಿದ್ದು ಅದೇನು ಗೊತ್ತದು. ಈಗ ಒಂದು ಥರದ್ದು ಗೊಬ್ಬರ ಅಲ್ಲ, ಒಂದು ಥರದ್ದು ಗಿಡ ಅಲ್ಲ, ಒಂದು ಥರದ್ದು ಸಸ್ಯ ಅಲ್ಲ, ಅದರದ್ದೇ ಆದಂಥ ಒಂದು ಸಸ್ಯ ಅದರದ್ದೇ ಆದಂಥ ಶಕ್ತಿ ಇರುತ್ತೆ, ಅದರದ್ದೇ ಆದಂಥ ನ್ಯೂಟ್ರಿಷನ್ ಇರುತ್ತೆ. ಈಗ ಮಣ್ಣಿನ ಪರೀಕ್ಷೆ ಮಾಡಬೇಕು ಅಂತ ಹೋದ್ರೆ ಎಲ್ಲಿಗಾರ ಹೋಗ್ಬೇಕು, ಟೆಸ್ಟ್ ಮಾಡೋದು ಬೇಕಿಲ್ಲ. ನಮ್ಮ ಮಣ್ಣು ಯಾವ ಥರ ಪರೀಕ್ಷೆ ಮಾಡಬೇಕು ಅಂತಂದರೆ ನಾವು ಬೆಳಗ್ಗೆ ನಮ್ಮ ತೋಟಕ್ಕೆ ಹೋಗಿ ಬಂದು ವಾಪಸ್ ಇನ್ನೊಂದು 3 ದಿನ ಬಿಟ್ಟು ಆ ಜಾಗದಲ್ಲಿ ಅದು ಐತೆ ಅಂದರೆ ಅಭ್ಯಾಸ ಇದ್ರೆ ಅದು ಐತೆ ಅಂದರೆ ಅದ್ರ ಮಣ್ಣಿನ ಶಕ್ತಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಅದು ಕಾರ್ಯವಾಗಿದೆ ಅಂದರೆ ಇರಬಾರ್ದು. ಒಂದು 3 ದಿನದೊಳಗೆ ಕನಿಷ್ಠ ಅದು ಇರಬಾರ್ದು, ಕರ್ಗೋಗ್ಬೇಕು. ಒಂದು 3 ದಿನದೊಳಗೆ ಹೋದ್ರೆ ಅದು ಇರಬಾರ್ದು. ನಿಶೇಷ ಮತ್ತೆ ಆ ಜಾಗದಲ್ಲಿ ಕುತ್ಕೊಂಡು ಹೋಗ್ತೀನಿ ಅನ್ನೋ ಥರ ಕಿದ್ರೆ ನಿಮ್ಮ ಭೂಮಿ ಫಲವತ್ತತೆ. ಯಾವುದೇ ಲ್ಯಾಬ್ಗೆ ಹೋಗಿ ಟೆಸ್ಟ್ ಮಾಡಿಸ್ಬೇಕು, ಅದು ಮಾಡಬೇಕು ಅನ್ನೋ ಪ್ರಶ್ನೆ ಇದೇ ಇಲ್ಲ. ನಮ್ಮ ಭೂಮಿನ ನಾವೇ ಫಲವತ್ತತೆ ಸೃಷ್ಟಿಸ್ಕೋಬಹುದು ಅಂದರೆ ಅಥವಾ ಇದೇ ಐಡೆಂಟಿಫೈ ಮಾಡ್ಬೋದು ಅಂದರೆ ಅದೇ ಒಂದು ಮುಖ್ಯ ಇಂಡಿಕೇಶನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಭೂಮಿನ ಫಲವತ್ತತೆಯಾಗಿ. ಜೊತೆಗೆ ನಾನು ಇದನ್ನು ಬಾಳೆ ಬೆಳೆಗೆ ಬಾಳೆನೂ ಅಷ್ಟೇ ಚೆನ್ನಾಗಿ ಬರ್ತಾ ಇತ್ತು. ಸಮಗ್ರ ಕೃಷಿ ಅಂತ ಹೋದಾಗ ಎಲ್ಲದನ್ನು ಮಾಡಬೇಕಲ್ಲ ಅನ್ನೋದಕ್ಕೆ ನಾನು ಈಗ ಮಳೆಗಾಲ ಕಷ್ಟ ಆಗ್ತಾ ಬಂತು. ಯಾವಾಗ 2016-17 ಇಸ್ವಿ ತುಂಬ ಕಷ್ಟ ಇತ್ತು. ಒಂದು ಎಕರೆದಲ್ಲಿ ಗೋಡಂಬಿ ಕೃಷಿ ಮಾಡಬೇಕು ಅಂದರೆ ಯಾವ್ದಾರ ಒಂದು ಈಗ ಒಂದೇ ಬೆಳೆದೇನಂದ್ರೆ ಫಿಕ್ಸ್ ಆಗಬಾರ್ದು. ಈಗ ಬರ ಪರಿಸ್ಥಿತಿ ಬಂತು. ಯಾವಾಗ ಅಡಿಕೆ ನಾವು ರಗಣರು ಸುಮಾರು ಒಂದು 15 ಇಸ್ವಿಯಲ್ಲಿ ಯಾವುದೋ ಒಂದು ತೋಟಕ್ಕೆ ಹೋಯ್ತು ಮಂಗಳೂರು. 2020ಕ್ಕೆ ಅಡಿಕೆ ನಿಷೇಧವಾಗುತ್ತೆ, ನೀವು ಯಾಕೆ ಬೆಳಿತೀರಾ ಅಂತೇಳಿ ಮಂಗಳೂರು ಗಟ್ಟಿ ನಾಪ್ತಾ ಇದೆ ಅನ್ಸುತ್ತೆ. ಅವ್ರು ತೋಟ 2020ಕ್ಕೆ ಅಡಿಕೆನೇ ನಿಷೇಧ ಆಗುತ್ತೆ, ಯಾಕೆ ಬೆಳಿತೀರಾ ಅಂತೇಳಿ ಇದು ಮಾಡಿದ್ರು. ನಮ್ಗೆ ಅವಾಗ ಅಯ್ಯೋ ಹಿಂಗಾಯ್ತು, ನಾವು ಅಡಿಕೆ ಮೇಲೆ ಬದುಕ್ತಾ ಇದೀವಿ, ಅಡಿಕೆ ಮೇಲೆ ಜೀವನ ಇದೆಯಲ್ಲ, ಈಗ ಹಿಂಗಂದ್ರಲ್ಲ ಅಂತೇಳಿ ನಾವು ಯೋಚನೆ ಮಾಡ್ತಾ ಇರ್ಬೋದು. ಅವ್ರ ಮಾತು ನಾವು ಗಣನೆ ತಗೋಬೇಕು ಅಂತೇಳಿ ನಾವು ಒಂದು ಪರ್ಯಾಯವಾಗಿ ಏನಾದ್ರು ಒಂದು ಮಾಡ್ಕೋಬೇಕು ಅಂತ ಒಂದು ಗೋಡಂಬಿ ಕೃಷಿ ಮಾಡ್ಕೊಂಡೆ. ಒಂದು ಎಕರೆದಲ್ಲಿ ಒಂದು 80 ಗಿಡ ಹಾಕೊಂಡಿದ್ದೀನಿ. 20 ಸೈಜ್ ಅಂತರದಲ್ಲಿ ಚಿಂತಾಮಣಿ ವೆರೈಟಿ ಒಂದು ಗೋಡಂಬಿ. ಅದು ಏನಕ್ಕದು ಅದೊಂಥರ ಬೆಳೆ, ಅಂದರೆ ಅದು ಬೇಸಿಗೆ ಬೆಳೆ. ಈಗ ಎಲ್ಲ ಟೈಮು ಎಲ್ಲ ಬೆಳೆ ಮುಗಿದೋಯ್ತು ಅಂದರೆ ಅದು ಶುರುವಾಗುತ್ತೆ. ಈಗ ಹೂವು ಶುರುವಾಗಿದ್ದು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಕಟಾವಿಗೆ ಬರುತ್ತೆ. ಯಾವುದೇ ಕೆಲಸದ ಒತ್ತಡ ಇರಲ್ಲ, ಏನು ಆರಾಮ ಮನೆ ಕಾಲಕಾಳಿಯ ಸಮಯದಲ್ಲಿ ಅದು ಬೆಳೆ ಬರೋ ಅಂಥ ಬೆಳೆ. ಜೊತೆಗೆ ಅದಕ್ಕೆ ಯಾವುದೇ ರೀತಿ ಬಂಡವಾಳನೂ ಇಲ್ಲ. ಸಸಿ ಒಂದು ಹಾಕಿದ್ದೀವಿ ಬಿಟ್ಟರೆ ಮತ್ತೆ ಇನ್ನೇನು ಮಧ್ಯಂತರವಾಗಿ ಬರೀ ಅದೊಂದೇ ಬೇಡ ಅಂತ ಈಗ ತೆಂಗಿನೂ ಕೂಡ ಅದರೊಳಗೆ ಮಧ್ಯಂತರವಾಗಿ ಹಾಕೊಂಡಿದ್ವಿ. ಈಗ ತೆಂಗು ಬರ್ತಾ ಇರುತ್ತೆ, ಇದು ಗೋಡಂಬಿನೂ ಬರ್ತಾ ಇರುತ್ತೆ. ಬೇಸಿಗೆ ಟೈಮಲ್ಲಿ ಅದು ನಮಗೊಂದು ಕೆಲಸ ಸಿಕ್ದಂಗೆ ಆಯಿತು. ಜೊತೆಗೆ ಬಂಡವಾಳ ಇದೆ ಅಂತ ಕೃಷಿ ಆದಾಯ ಸಿಗ್ತಾನೆ. ಕನಿಷ್ಠ ನನಗೆ ಹೋದ ವರ್ಷ ಇನ್ನೂ ಶುರುವಾಯಿತು. 5 ವರ್ಷ ಹಾಕಿ ಚಿಂತಾಮಣಿ ಒಂದು ವೆರೈಟಿ ಒಂದು 8,000 ರೂಪಾಯಿ ಸಿಕ್ಕಿತ್ತು. ಒಂದು ಅಲ್ಲಲ್ಲಿ ಸ್ವಲ್ಪ ಕಾಯಾಗಿತ್ತು. ಒಂದು ಗಿಡದಲ್ಲಿ ಕನಿಷ್ಠ ಅಂತಂದ್ರೆ ಹೋಗಿ 1,000 ರೂಪಾಯಿ ಲೆಕ್ಕ ಹಾಕ್ತೀನಿ. 80,000 ರೂಪಾಯಿ ಆಯ್ತು. ಬಿಟ್ಟು ಏನು ನಾವೇನು ಮಾಡಿದ್ವಿ ಅದಕ್ಕೆ ಏನು ಮಾಡಿದೆ ಅಂತ ಅದೊಂದು ಬೆಳೆ, ಅದು ಬೇಸಿಗೆ ಹಣ ಬಂದಂಗೆ ಆಯಿತು. ಅಂದರೆ ರೈತರು ಯಾವ ಥರ ಅಂದರೆ ಹೇಳ್ತಾರೆ, ವಾರಕ್ಕೊಂದು ದುಡ್ಡು ಬರೋ ಥರ ಇರಬೇಕು, ದಿನ ಬರೋ ಅಂಥದ್ದು ಹೇಳ್ದಂಗೆ ಹಾಲಿಂದು. ವಾರಕ್ಕೆ ಬಂದರೆ ತರಕಾರಿ ಥರದ್ದು ಮಾಡ್ಕೋಬೇಕು. ಇನ್ನು ವರ್ಷಕ್ಕೆ ತಿಂಗಳು 2 ತಿಂಗಳು ಬರೋ ಅಂಥದ್ದು ಅಂದರೆ ಈಗ ಆಯಾ ಸೀಸನ್ಗೆ ಬರೋ ಅಂಥ ಬೆಳೆಗಳು ಬೆಳ್ಕೋಬೇಕು. ವರ್ಷದಿಂದ ಮಾಮೂಲಿ ಅಡಿಕೆ ತೆಂಗು ಇದೆ. ಇನ್ನು ಭವಿಷ್ಯಕ್ಕೆ ಅಂದರೆ ನಾನು ಅರಣ್ಯ ಕೃಷಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ 3 ಹಂತವಾಗಿ ನಾವು ಹಣ ಬರುವಂಥ ಮೂಲಗಳನ್ನ ನಾವು ವಿಭಜನೆ ಮಾಡ್ಕೋಬೇಕು. ಗೋಡಂಬಿ ಕೃಷಿ ಮಾಡ್ಕೊಂಡು ಅದ್ರ ಜೊತೆಗೆ ಈಗ ತೆಂಗು ಕೂಡ ನಾಟಿ ಮಾಡ್ಕೊಂಡಿದ್ವಿ. ಇದು ಒಂದು ಬೆಳೆ ವಿಶೇಷ. ಜೊತೆಗೆ ತೆಂಗಿನೊಳಗೆ ಖಾಲಿ ಇದೆಯಲ್ಲ, ಏನು ಹಾಕ್ಬೇಕಲ್ಲ ಅಡಿಕೆ ಒಳಗೆ ಅಂದರೆ ಮತ್ತೆ ತಿರ್ಗಿ ಮೆಣಸು ಹಾಕೊಂಡು, ಮೆಣಸು ಕೂಡ ಈಗ ತುಂಬ ಚೆನ್ನಾಗಿ ಬರ್ತದೆ. ಈಗ 4ನೇ ವರ್ಷದ ಸಸಿ ಇದೆ. ಮೆಣಸು ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ಅದರಲ್ಲೂ ಕೂಡ ಇಳುವರಿ ಶುರುವಾಗಿದೆ. ಜೊತೆ ಬಾಳೆಹಣ್ಣು ಮುಗಿದೋಯ್ತು. ಈಗ ಬಾಳೆಹಣ್ಣು ಜೀರೋ ಕಲ್ಟಿವೇಷನ್ ಮಾಡೋದ್ರಿಂದ ಬಾಳೆ ಮತ್ತೆ ತಿರ್ಗಿ ಮೆಣಸು ಇರೋದ್ರಿಂದ ನಾನು ಆಗ್ತಾ ಇಲ್ಲ, ಬಾಳೆ ಬಿಟ್ಟಿದ್ದೀನಿ. ಈಗ ಮೆಣಸು ತುಂಬ ಚೆನ್ನಾಗಿ ಬರ್ತಾ ಇದೆ. ಹೀಗೆ ಹಂತವಾಗಿ ನಾನು ಸಮಗ್ರ ಕೃಷಿನ ಮಾಡ್ಕೊತ ಹೋದೆ. ಜೊತೆಗೆ ಜೇನು ಕೃಷಿ ನಾವು ಯಾಕೆ ಮಾಡಬಾರ್ದು ಅಂತ ಹೇಳಿ ಆಸೆ ಬಂತು. ಜೇನು ಕೂಡ ನಮ್ಮ ಜಮೀನಲ್ಲಿ ಈಗ ಎಲ್ಲರೂ ಹೇಳ್ತಾರೆ, ಒಂದು ಜೇನು ಸಾಕಿರೋ ಒಂದು ಎಕರೆಗೆ ಕನಿಷ್ಠ ಒಂದು 3 ರಿಂದ 4, ಕನಿಷ್ಠ 6 ರಿಂದ 7 ಹೇಳ್ತಾರೆ. ಕನಿಷ್ಠ 3 ರಿಂದ 4 ಒಂದು ಎಕರೆಗೆ ಒಂದು ನಾವು ಜೇನು ಪೆಟ್ಟಿಗೆ ಇಟ್ಕೊಂಡ್ರೆ 20 ರಿಂದ 30% ಆದಾಯ ಬರುತ್ತೆ, ಹೆಚ್ಚಿನ ಇಳುವರಿ ಬರುತ್ತೆ ಅಂತ ಹೇಳ್ತೀವಿ. ಬೇಡ 20-30% ಬೇಡ, 10% ಬರಲಿ ಬಿಡಿ.
10% ಬಂದರೆ ಒಂದು ತೋಟದಲ್ಲಿ ಒಂದು ಎಕರೆನಲ್ಲಿ ಒಂದು 10 ಕ್ವಿಂಟಲ್ ಅಡಿಕೆ ಒಣ ಅಡಿಕೆ ಆಗುತ್ತೆ ಅಂದರೆ 1 ಕ್ವಿಂಟಲ್ ಎಷ್ಟಾಗುತ್ತೆ? 10% ಅಂದರೆ ಒಂದೇ ಕ್ವಿಂಟಲ್. 1 ಕ್ವಿಂಟಲ್ ಇವತ್ತು ಎಷ್ಟು ಬೆಲೆ ಇದೆ? ಒಂದು 50,000 ರೂಪಾಯಿ ಬೆಲೆ. ಒಂದು 5 ಪೆಟ್ಟಿಗೆ ನಿರ್ವಹಣೆ ಮಾಡೋದ್ರಿಂದ 50,000 ರೂಪಾಯಿ. ಅದು ಪರೋಕ್ಷವಾಗಿ ಅದು ಕಾಣ್ತಾ ಇಲ್ಲ ನಮಗೆ. ಜೇನು ಪೆಟ್ಟಿಗೆ ಅದೇನು ಬಿಡು ತುಪ್ಪ ತಿನ್ನೋದು ಅಷ್ಟೇ ಅಂತ ಅನ್ಕೊಂತೀವಿ. 1 ಕ್ವಿಂಟಲ್ ಜಾಸ್ತಿ ಆಯಿತು ಅಂದರೆ ಒಂದು 50,000 ರೂಪಾಯಿ ನಮ್ಗೆ ಆದಾಯ ಬಂತು. ಜೊತೆಗೆ ನಮ್ಮ ಪರಿಸರಕ್ಕೆ ನಾವು ಒಂದು ಕೊಡುಗೆ ಕೊಟ್ಟಂಗೂ ಆಯಿತು, ನಾವು ಆಹಾರವನ್ನು ಕೂಡ ಬಳಸ್ಕೊಂಡಂಗಾಯಿತು. ಜೇನು ಕೃಷಿ ಮಾಡೋದು, ಜೇನು ಸ್ವಲ್ಪ ನನ್ನ ಸ್ವಲ್ಪ ವಿವರಣೆ ಹೇಳೋದು ಅಂದರೆ, ಜೇನು ಕುಟುಂಬ, ಜೇನು ಅದು ಸಂಸಾರ ಕೋಣೆ ಅಂತ ಇರುತ್ತೆ. ಜೊತೆಗೆ ಅದರ ಮೇಲೆ ಸೂಪರ್ ಸೀಡ್ ಅಂತಂದರೆ ತುಪ್ಪದ ಕೋಣೆ. ಅದು ಮೇಂಟೆನೆನ್ಸ್ ಅಂದರೆ ಒಂದು 15 ದಿವಸ ಅನ್ಸುತ್ತೆ ತಳಮನೆ ಕ್ಲೀನ್ ಮಾಡ್ಬೇಕು. ಅದನ್ನು ಒಂದು ಪೆಟ್ಟಿಗೆ ಬಂದಿದ್ದೀವಿ ಅಂತಂದರೆ ಡಿವೈಡ್ ಮಾಡ್ಕೊಂಡಿರ್ತೀವಿ. 8 ಫ್ರೇಮ್ ಬರುತ್ತೆ. 8 ಫ್ರೇಮ್ನಲ್ಲಿ ಮೊದಲೇ ಒಂದು ರಾಣಿ ಹುಳ ಮಾತ್ರ ಇರ್ತದೆ. ಇಡೀ ಫ್ರೇಮನ್ನು ನಾವು 15 ದಿವಸ ತಳಮನೆ ಕ್ಲೀನ್ ಮಾಡ್ಕೋಬೇಕು. ಮತ್ತು ಎತ್ತಿ ಯಾವಾಗಲೂ ಫ್ರೇಮ್ ನೋಡ್ತಾ ಇರಬೇಕು. ಅದರಲ್ಲಿ ಏನಂದರೆ ನಾವು ಬೇರೆ ಕಡೆಯಿಂದ ಡಿವೈಡ್ ಮಾಡ್ಕೊಂಡಾಗ ನನ್ನದೊಂದು ಸಮಸ್ಯೆ ಆಗಿ ನಾನು ಕೂಡ ಸುಮಾರು ಪೆಟ್ಟಿಗೆ ಕಳ್ಕೊಂಡೆ. ಏನು ಕಳ್ಕೊಂಡೆ ಅಂದರೆ, ಅದು ಡಿವೈಡ್ ಮಾಡಿ ಕೊಟ್ಟಿರ್ತಾರಲ್ಲ, ಅದು ಹಳೆ ರೊಟ್ಟಿ ಆಗಿರುತ್ತೆ. ಅಂದರೆ 2 ವರ್ಷ ಅದು ಒಂದು ರೊಟ್ಟಿ ಬಾಳಿಕೆ, 2ರಿಂದ 2.5 ವರ್ಷ ಇರುತ್ತೆ ಅಷ್ಟೇ. ಅದಾದಮೇಲೆ ಅದು ಕಪ್ಪಾಗ್ಬಿಟ್ಟು ಒಣಗೋಗ್ಬಿಡುತ್ತೆ. ಆ ಟೈಮಲ್ಲಿ ನಾವೇ ಮಾಡಬೇಕು, ರೊಟ್ಟಿ ಎತ್ತಿ ಫ್ರೇಮ್ ತೆಗೆದು ನೋಡುವಾಗ ಆ ರೊಟ್ಟಿನ ತೆಗೆದು ಆಚೆ ಹಾಕ್ಬೇಕು. ಅದೊಂದು ಮೇಂಟೆನೆನ್ಸ್ ಅದಿರುತ್ತೆ. ಇಲ್ಲ ಅದನ್ನೇ ಬಿಟ್ಕೊಂಡ್ರೆ ಅಂತಂದರೆ ಅದು ತಿರ್ಗಿ ಅದರಲ್ಲಿ ಹುಳ ಆಗುತ್ತೆ. ಒಂಥರ ಚಿಟ್ಟೆ ಥರ ಹಾಕ್ಬಿಟ್ಟು ಆ ಜೇನು ಪೆಟ್ಟಿಗೆ ಫುಲ್ಲು ಹೊರಟೋಗುತ್ತೆ. ಅದೊಂದು ನಿರ್ವಹಣೆ ಅದರಲ್ಲಿ ಇರ್ತದೆ. ಅಂದರೆ ಬೇರೆಯಿಂದ ತಂದಾಗ ಅವ್ರದ್ದು ಸುಮಾರು ಒಂದು 6 ತಿಂಗಳು ವರ್ಷ ಇರುತ್ತೆ ಅವರು ಪೆಟ್ಟಿಗೆನಲ್ಲಿ ಇರ್ತಕ್ಕಂಥದ್ದು. ನಿಮಗೆ ಡಿವೈಡ್ ಮಾಡಿದಾಗ ನಿಮ್ಗೆ ಅದೇ ಹಳೆ ರೊಟ್ಟಿ ಕೊಟ್ಟಿದ್ದ ನಿಮ್ಮ ಜಮೀನಿಗೆ ಬಂದು 1 ವರ್ಷ ಆಗಿರುತ್ತೆ. ತಿರ್ಗಿ ಒಂದೊಂದು ವರ್ಷ ಟೈಮ್ ಆದಾಗ ಹಳೆ ರೊಟ್ಟಿ ಇರ್ತಕ್ಕಂಥಲ್ಲ, ಅದು ಏನಾರ ಕಪ್ಪಾಯಿತು ಹೋಯ್ತು ಅಂದರೆ ಇಡೀ ಪೆಟ್ಟಿಗೆನೇ ಹೊರಟೋಗ್ಬಿಡುತ್ತೆ. ಆ ರಾಣಿ ಒಂದು ಅಲ್ಲಿಗೆ ಮತ್ತೆ ಅದು ಮೊಟ್ಟೆ ಇಡ್ಲಿಕ್ಕೆ ಆಗಲ್ಲ. ಕಪ್ಪಾದ ಮೇಲೆ ರಾಣಿ ಅದರೊಳಗೆ ಮೊಟ್ಟೆ ಇಡಲ್ಲ. ಮೊಟ್ಟೆ ಇಡೋದ ಕಾಲದಲ್ಲಿ ಅದು ಪೆಟ್ಟಿಗೆನೇ ಹಾಳಾಗೋಗುತ್ತೆ. ಅದು ಅದನ್ನು ಗಮನಿಸಬೇಕಾದಂಥ ವಿಷಯ. ಆಮೇಲೆ ಪ್ರತಿ ಸತಿಯನ್ನು ಕೂಡ ನಾವು ಡಿವೈಡ್ ಮಾಡಿದ್ರು ಅಂತಂದರೆ 8 ಬಾಕ್ಸ್ನಲ್ಲಿ 8 ಫ್ರೇಮ್ನಲ್ಲಿ ಕೂಡ ಫುಲ್ಲು ಅದು ಮೊಟ್ಟೆ ಇಟ್ಟು ಫುಲ್ ಪ್ಯಾಕ್ ಮಾಡಿರುತ್ತೆ. ಆ ಹುಳ ಎಲ್ಲ ಫುಲ್ ಪ್ಯಾಕ್ ಆಗಿದೆ ಅಂತಂದರೆ ನೀವು ಅದನ್ನು ಡಿವೈಡ್ ಮಾಡ್ಕೋಬೋದು.